ಹಲೋ ಎವ್ರಿವನ್, ದಿಸ್ ಇಸ್ ಜಾಫರ್ ಟೆಕ್ ಕನ್ನಡ ಸತ್ಯ ಮಾಹಿತಿಗಾಗಿ. ಸ್ನೇಹಿತರೆ, ನಮ್ಮ ಚಾನೆಲ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತು ನಾವು IDFC ಬ್ಯಾಂಕಲ್ಲಿ ನಾವು ರಿಜಿಸ್ಟರ್ ಇರುವಂಥ ಫೋನ್ ನಂಬರ್ನ ಯಾವ ರೀತಿ ಬದಲಾವಣೆ ಮಾಡಬೇಕು ಅಂತ ಚರ್ಚೆ ಮಾಡೋಣ. ನಾವು ಬ್ಯಾಂಕ್ಗೆ ಹೋಗದೆ ನಮ್ಮ ಫೋನ್ ಮುಖಾಂತರನೇ ನಾವು ನಮ್ಮ ಒಂದು ರಿಜಿಸ್ಟರ್ಡ್ ಮೊಬೈಲ್ ನಂಬರ್ನ ಚೇಂಜ್ ಮಾಡ್ಕೋಬಹುದು. ಯಾವ ರೀತಿ ಅಂತ ನಾನು ಸಂಪೂರ್ಣವಾಗಿ ಇವತ್ತು ಹೇಳ್ತೀನಿ. ಹಾಗೆ ನಮ್ಮ ಚಾನಲ್ಗೆ ಮೊದಲು ಬಂದಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ. ಸ್ನೇಹಿತರೆ, ಅದಕ್ಕಾಗಿ ನೀವು IDFC ಬ್ಯಾಂಕ್ನ ಮೊಬೈಲ್ ಬ್ಯಾಂಕಿಂಗ್ನ ಇನ್ಸ್ಟಾಲ್ ಮಾಡ್ಕೋಬೇಕಾಗುತ್ತೆ. IDFC ಬ್ಯಾಂಕ್ನ ಮೊಬೈಲ್ ಬ್ಯಾಂಕಿಂಗ್ ಕೇವಲ ನಿಮ್ಮ ಒಂದು ಕಸ್ಟಮರ್ ID ಮೂಲಕ ಓಪನ್ ಆಗುತ್ತೆ. ನಿಮ್ಮ ಬ್ಯಾಂಕ್ ಪಾಸ್ಬುಕ್ಕಲ್ಲಿ ಇರ್ಬೋದು ಅಥವಾ ನಿಮಗೆ ಕೊಟ್ಟಿರುವಂಥ ವೆಲ್ಕಮ್ ಲೆಟರ್ನಲ್ಲಿ ಇರ್ಬೋದು, ನಿಮ್ಮ ಕಸ್ಟಮರ್ ID ಅನ್ನೋದು ಮೆನ್ಷನ್ ಇರುತ್ತೆ. ಆ ಕಸ್ಟಮರ್ IDನ ತೊಗೊಂಡು ನೀವು ಮೊಬೈಲ್ ಬ್ಯಾಂಕಿಂಗ್ನ ಆ್ಯಪ್ನ ನೀವು ಓಪನ್ ಮಾಡಿಬಿಟ್ಟು ಅಲ್ಲಿ ಆ ಕಸ್ಟಮರ್ IDನ ಹಾಕಿ ಲಾಗಿನ್ ಮಾಡ್ಕೋಬೇಕಾಗುತ್ತೆ. ಈ ಪ್ರೊಸೆಸ್ ಅನ್ನೋದು ನಿಮಗೆ ಗೊತ್ತಾಗಲಿಲ್ಲ ಅಂದರೆ ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಒಂದು ವಿಡಿಯೋನ ಹಾಕಿದ್ದೀನಿ, ಅದನ್ನು ಕೂಡ ವಾಚ್ ಮಾಡಿ. ಯಾವ ರೀತಿ ನಾವು ಮೊಬೈಲ್ ಬ್ಯಾಂಕಿಂಗ್ ಆ್ಯಪ್ನ ನಾವು ಓಪನ್ ಅಥವಾ ಲಾಗಿನ್ ಮಾಡ್ಕೋಬಹುದು ಅಂತ ಸಂಪೂರ್ಣವಾದಂಥ ವಿವರಣ ಆ ಒಂದು ವಿಡಿಯೋದಲ್ಲಿ ಹೇಳಿದ್ದೀನಿ. ಆ ಒಂದು ಓಪನ್ ಮಾಡಿದ ನಂತರದಲ್ಲಿ ಯಾವ ರೀತಿ ನಾವು ಅಲ್ಲಿ ಮೊಬೈಲ್ ನಂಬರ್ನ ಯಾವ ರೀತಿ ಚೇಂಜ್ ಮಾಡ್ಕೋಬಹುದು ಅಂತ ಇಲ್ಲಿ ಹೇಳ್ತೀನಿ ನೋಡಿ. ಮೊದಲು ಇಲ್ಲಿ IDFC ಬ್ಯಾಂಕ್ನ ಒಂದು ಆ್ಯಪ್ ಇಲ್ಲಿ ಓಪನ್ ಮಾಡ್ಕೋತೀನಿ. IDFC ಇಲ್ಲಿ ನೋಡಿ, ಈ ರೀತಿ IDFC ಫಸ್ಟ್ ಬ್ಯಾಂಕ್ ಮೊಬೈಲ್ ಬ್ಯಾಂಕಿಂಗ್ ಆ್ಯಪ್ ಅಂತ ಇರುತ್ತೆ. ಇಲ್ಲಿ ನೋಡಿ, ಆ ಒಂದು ಆ್ಯಪ್ನ ನಾನು ಮಾಡ್ಕೋತೀನಿ. ಓಪನ್ ಮಾಡಿದ ನಂತರದಲ್ಲಿ ಇಲ್ಲಿ MPIN ಅಥವಾ ನಾವು ನಮ್ಮ ಒಂದು ಫಿಂಗರ್ ಪ್ರಿಂಟ್ ಮೂಲಕ ಲಾಗಿನ್ ಮಾಡ್ಕೋಬಹುದು. ಈ ರೀತಿ ಈ ಡ್ಯಾಶ್ ಬೋರ್ಡ್ ಅನ್ನೋದು ಓಪನ್ ಆಗಿದೆ. ನಂತರದಲ್ಲಿ ಇಲ್ಲಿ ಮೇಲ್ಗಡೆ ಒಂದು 3 ಲೈನ್ಸ್ ಇರುತ್ತೆ ಸ್ನೇಹಿತರೆ. ಇಲ್ಲಿ ಮೇಲ್ಗಡೆ 3 ಲೈನ್ಸ್ ಇರುತ್ತೆ. ಅದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಾವು ನಮ್ಮ ಪ್ರೊಫೈಲ್ನ ಓಪನ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನಮ್ಮ ಪ್ರೊಫೈಲ್ನಲ್ಲಿ ನಮ್ಮ ಇಮೇಲ್ ID ಇರ್ಬೋದು ಅಥವಾ ನಮ್ಮ ಒಂದು ಫೋನ್ ನಂಬರ್ ಇರ್ಬೋದು, ಚೇಂಜ್ ಮಾಡುವಂಥ ಆಪ್ಷನ್ಸ್ಗಳು ಇರುತ್ತೆ. ಯಾವ ರೀತಿ ಅಂತ ಇಲ್ಲಿ ನೋಡೋಣ. ಇಲ್ಲಿ ನಾನು 3 ಲೈನ್ಸ್ ಮೇಲೆ ಕ್ಲಿಕ್ ಮಾಡಿದ್ದೀನಿ. ಮಾಡಿದ ನಂತರದಲ್ಲಿ ಇಲ್ಲಿ ನೋಡ್ಬೋದು, ನಮ್ಮ ಇಲ್ಲಿ ಪ್ರೊಫೈಲ್ ಡೀಟೇಲ್ಸ್ ಅಂತ ಒಂದು ಆಪ್ಷನ್ ಇರುತ್ತೆ. ಅದರ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕು. ಪ್ರೊಫೈಲ್ ಡೀಟೇಲ್ಸ್ ಮೇಲೆ ನಾವು ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ನೋಡ್ಬೋದು, ಇಲ್ಲಿ ಮೇಲ್ಗಡೆ ನಮ್ಮ ಒಂದು ಫೋನ್ ನಂಬರ್ ಇದೆ, ಇಮೇಲ್ ID ಇದೆ, ಎಲ್ಲ ಡೀಟೇಲ್ಸ್ಗಳು ನೋಡೋದಕ್ಕೆ ಸಿಗುತ್ತೆ. ಇಲ್ಲಿ ಮೇಲ್ಗಡೆ ನಮ್ಮ ಒಂದು ಫೋನ್ ನಂಬರ್ ಏನಿದೆ ಅದರ ಪಕ್ಕದಲ್ಲಿ ಚೇಂಜ್ ಅಂತ ಒಂದು ಆಪ್ಷನ್ ಇರುತ್ತೆ ಸ್ನೇಹಿತರೆ. ಚೇಂಜ್ ಅಂತ ನೋಡಿ, ಚೇಂಜ್ ಅಂತ ಒಂದು ಆಪ್ಷನ್ ಇರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಮಾಡಿದ ನಂತರದಲ್ಲಿ ಇಲ್ಲಿ ಹೊಸ ಫೋನ್ ನಂಬರ್ನ ನಾವು ಆ್ಯಡ್ ಮಾಡಬೇಕಾಗುತ್ತೆ. ಹೊಸ ಫೋನ್ ನಂಬರ್ನ ನಾವಿಲ್ಲಿ ಆ್ಯಡ್ ಮಾಡಬೇಕಾಗುತ್ತೆ. ಇಲ್ಲಿ ನೋಡಿ, ಈ ರೀತಿ ನಾವು ನಮ್ಮ ಒಂದು ಹೊಸ ಫೋನ್ ನಂಬರ್ನ ಆ್ಯಡ್ ಮಾಡ್ಕೊಂಡಿದ್ದೀವಿ. ನಂತರದಲ್ಲಿ ಇಲ್ಲಿ ಕಂಟಿನ್ಯೂ ಅಂತ ಕ್ಲಿಕ್ ಮಾಡ್ಕೋಬೇಕು. ಕನ್ಫರ್ಮ್ ಅಂತ ನಾವು ಕ್ಲಿಕ್ ಮಾಡ್ಕೋಬೇಕು. ಮಾಡಿದ ನಂತರದಲ್ಲಿ ಇಲ್ಲಿ ನೋಡಿ, ಯು ನೀಡ್ ಆ್ಯನ್ ಆ್ಯಕ್ಟಿವ್ ಡೆಬಿಟ್ ಕಾರ್ಡ್ ಅಂತ ಬರ್ತಾ ಇದೆ. ಅಂದರೆ ನನ್ನ ಹತ್ರ ಆ್ಯಕ್ಟಿವ್ ಡೆಬಿಟ್ ಕಾರ್ಡ್ ಇಲ್ಲ, ಅಂದರೆ ನಾನು ATM ಕಾರ್ಡ್ ಹೊಂದಿಲ್ಲ, ಆ ಅಕೌಂಟ್ನ ಒಂದು ATM ಕಾರ್ಡ್ ನನ್ನ ಹತ್ರ ಇಲ್ಲ. ಅದಕ್ಕಾಗಿ ಇಲ್ಲಿ ಈ ಪ್ರೊಸೆಸ್ ಅನ್ನೋದು ಇಲ್ಲಿಗೆ ಸ್ಟಾಪ್ ಆಗಿದೆ. ಇಲ್ಲಿಂದ ಜಾಸ್ತಿ ಏನು ಇರೋದಿಲ್ಲ ಸ್ನೇಹಿತರೆ. ನೀವು ಡೆಬಿಟ್ ಕಾರ್ಡ್ ಡೀಟೇಲ್ಸ್ನ ಅಲ್ಲಿ ಹಾಕಿಬಿಟ್ಟು ಒಂದು OTP ಬರುತ್ತೆ. OTPನ ನೀವು ಹಾಕಿ ಕನ್ಫರ್ಮ್ ಮಾಡಿದರೆ ನಿಮ್ಮ ಅಕೌಂಟ್ನ ಒಂದು ನಂಬರ್ ಅನ್ನೋದು ಸಕ್ಸಸ್ಫುಲ್ಲಾಗಿ ಚೇಂಜ್ ಆಗುತ್ತೆ. ಇಲ್ಲಿ IDFCನಲ್ಲಿ ಈ ರೀತಿ ಒಂದು ಪ್ರೊಸೆಸ್ ಇದೆ. ನಾವು ಫೋನ್ ನಂಬರ್ನ ಆನ್ಲೈನ್ ಮೂಲಕ ಚೇಂಜ್ ಮಾಡ್ಕೋಬಹುದು. ಹಾಗೆ ಸ್ನೇಹಿತರೆ, ಕೊಟ್ಟಿರೋ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದೆ ಶೈಲಿ ಉತ್ತಮ ಅಂತ ಅನಿಸಿದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಹಾಗೆ ಅದರ ಬಗ್ಗೆ ಸಮಸ್ಯೆಗಳು ಡೌಟ್ಗಳಿದ್ದರೆ ಕಮೆಂಟಲ್ಲಿ ಅವಶ್ಯವಾಗಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಇದೇ ರೀತಿ ನಿಮ್ಮ ಮುಂದೆ ಬರ್ತೀವಿ. ಎಲ್ಲರಿಗೂ ಟೇಕ್ ಕೇರ್.